ಟ್ರಂಪ್ ವಿರುದ್ಧವಾಗಿಯೇ ಮೊಕದ್ದಮೆ ಹೂಡಿದ್ದಾರೆ ಅಮೆರಿಕದಲ್ಲಿ. ಯಾವ ಥರ ಇದು? ವಕೀಲರ ಗುಂಪು ಸೇರ್ಕೊಂಡು ಏನು ಮಾಡಿದೆ, ಈ ಟ್ರಂಪ್ ಈ ಥರದ್ದು ಈ ರೆಸಿಪ್ರೋಕಲ್, ಒಂದು ದೇಶ ತನ್ನ ಮೇಲೆ ಏನು ಟ್ಯಾಕ್ಸನ್ನು ಹಾಕುತ್ತೋ ನಾನು ಅಷ್ಟೇ ಟ್ಯಾಕ್ಸನ್ನು, ಪ್ರತೀಕಾರದ ಟ್ಯಾಕ್ಸು ಅಥವಾ ಅದಕ್ಕೆ ಪ್ರತಿಯಾಗಿ ನಾನು ಕೂಡ ಅಷ್ಟೇ ಟ್ಯಾಕ್ಸನ್ನು ವಿಧಿಸ್ತೀನಿ ಏನು ನಿರ್ಧಾರಕ್ಕೆ ಬಂದಿದ್ದಾರಲ್ಲ, ಈ ನಿರ್ಧಾರದ ವಿರುದ್ಧವಾಗಿ ಅಮೆರಿಕದ ವಕೀಲರ ಗುಂಪು ಸಿಡಿದೆದ್ದಿದೆ. ಇದೀಗ ಅಮೆರಿಕದ ಸಣ್ಣ ಸಣ್ಣ ವ್ಯಾಪಾರಿಗಳ ಪರವಾಗಿ ಇಲ್ಲಿ ವಕೀಲರು ವಕಾಲತ್ತನ್ನು ವಹಿಸ್ತಾ ಇದ್ದಾರೆ. ಅಮೆರಿಕದ ಅಂತಾರಾಷ್ಟ್ರೀಯ ವ್ಯಾಪಾರ ನ್ಯಾಯಾಲಯದಲ್ಲಿ ಈ ಕೇಸನ್ನು ಹಾಕಿದ್ದಾರೆ. ಯಾವ ಥರ ಇದು ನೋಡಿ, ಜಾಗತಿಕವಾಗಿ ಆರ್ಥಿಕ ಪರಿಸ್ಥಿತಿಯೇ ಅಲ್ಲೋಲ ಕಲ್ಲೋಲವಾಗುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಒಬ್ಬನೇ ಒಬ್ಬ ಮನುಷ್ಯನಿಗೆ ಅಮೆರಿಕದ ಯಾವುದೇ ಕಾನೂನು, ಪಾರ್ಲಿಮೆಂಟು ಇದುವರೆಗೂ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅವರ ವಾದ ಇದು. ಒಬ್ಬನೇ ವ್ಯಕ್ತಿ, ಡೊನಾಲ್ಡ್ ಟ್ರಂಪ್ ಏನೋ ಒಬ್ಬನೇ ಒಬ್ಬ ವ್ಯಕ್ತಿಗೆ ಇಡೀ ವಿಶ್ವದ ಆರ್ಥಿಕ ಪರಿಸ್ಥಿತಿನೇ ಅಲ್ಲೋಲ ಕಲ್ಲೋಲವಾಗುವಂಥದ್ದು, ಗ್ಲೋಬಲ್ ರಿಸೆಷನ್ಗೆ ಜಾರುವಂತಹ ಆ ಥರದ ಅವಕಾಶ, ಅಧಿಕಾರವನ್ನು ಯಾರೂ ಕೊಟ್ಟಿಲ್ವಲ್ಲ. ಯಾರು ಇವರು ಕೊಟ್ಟರೋ ಅಧಿಕಾರವನ್ನು? ಯಾವುದೇ ವ್ಯಕ್ತಿಗಿಂತ ಅಧಿಕಾರ ಇಲ್ಲ. ಈ ಅಧಿಕಾರ ಇರೋದು ಅಮೆರಿಕದ ಸಂಸತ್ತಿಗೆ ಮಾತ್ರ ಇದೆ. ಅಮೆರಿಕದ ಸಂಸತ್ತು ಇದನ್ನು ಒಪ್ಕೊಂಡಿದೆಯಾ? ಹಾಗಾದರೆ ಎಲ್ಲ ಟ್ರಂಪ್ ಪಾರ್ಟಿಯವರೆಲ್ಲರೂ ಕೂಡ, ಎಲ್ಲ ಎಂ ಪಿಗಳು ಯಾರ್ಯಾರು ಇದ್ದಾರೋ, ಅಲ್ಲಿರ್ತಕ್ಕಂಥ ಜನ, ಅಲ್ಲಿನ ರೆಪ್ರೆಸೆಂಟೇಟಿವ್ಸ್ ಯಾರ್ಯಾರು ಇದ್ದಾರೋ ಒಪ್ಕೊಂಡ್ಬಿಟ್ಟಿದ್ದಾರಾ? ಎಲ್ಲರೂ ಎಸ್ ಅಂದಿದ್ದಾರಾ ಇದಕ್ಕೆ? ಇಲ್ವಲ್ಲ. ಟ್ಯಾಕ್ಸ್ ರೇಟ್ ಆಗಲಿ ಅಥವಾ ಟ್ಯಾರಿಫ್ ನಿರ್ಧರಿಸ್ತಕ್ಕಂಥ ಅಧಿಕಾರ ಆಗಲಿ ಅದಿರೋದು ಅಲ್ಲಿನ ಪಾರ್ಲಿಮೆಂಟ್ಗೆ ಮಾತ್ರ. ರೆಪ್ರೆಸೆಂಟೇಟಿವ್ ಅಂತ ಕರೀತಾರೆ, ಇಲ್ಲಿ ಎಂ ಪಿಗಳಂತ ಕರೀತಾರೆ. ಇರಲಿ, ಸಂಸತ್ತಿಗೆ ಮಾತ್ರ ಅಮೆರಿಕದ ಸಂವಿಧಾನ ಅವಕಾಶ ಕೊಟ್ಟಿದೆಯೇ ಹೊರತು ಅಧ್ಯಕ್ಷರೊಬ್ಬರಿಗೆ ಅಧಿಕಾರ ಕೊಟ್ಟಿಲ್ಲ. ಆದರೆ ಡೊನಾಲ್ಡ್ ಟ್ರಂಪ್ ಅಧಿಕಾರವನ್ನು ವ್ಯಾಪ್ತಿ ಮೀರಿ ವರ್ತಿಸ್ತಾ ಇದ್ದಾರೆ. ಅಮೆರಿಕದ ವ್ಯಾಪಾರಿಗಳ ಪರವಾಗಿ ಮೊಕದ್ದಮೆ ಹೂಡಿದ್ದಾರೆ ಲಿಬರ್ಟಿ ಜಸ್ಟಿಸ್ ಸೆಂಟರ್ನವರು. ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ವ್ಯಾಪಾರಿಗಳ ಪರವಾಗಿ ಅರ್ಜಿ ಹೋಗಿದೆ. ನ್ಯೂಯಾರ್ಕ್ ವೈನ್ ಮತ್ತು ಸ್ಪಿರಿಟ್ ಆಮದುದಾರರು, ಶೈಕ್ಷಣಿಕ ಕಿಟ್ಗಳು, ಸಂಗೀತ ವಾದ್ಯಗಳ ತಯಾರಕರ ವ್ಯಾಪಾರಿಗಳ ಪರವಾಗಿ ಒಂದು ಮೊಕದ್ದಮೆ ಹೋಗಿದೆ. ಏಪ್ರಿಲ್ 2ರ ವಿಮೋಚನಾ ದಿನದ ಸುಂಕಗಳು, ಚೀನಾ ಮೇಲಿನ ಸುಂಕಗಳ ಬಗ್ಗೆ ಕೂಡ ಇಲ್ಲಿ ಕ್ವಶ್ಚನ್ ಮಾಡಲಾಗಿದೆ.